ಸಾಲು ಇವ್ರಿಗೆ, ಸನ್ಮಾನ ಇವ್ರಿಗೆ, ಕುಕ್ಕರ್ ಇವ್ರಿಗೆ, ನಿಕ್ಕಂದು ಚಿಕನ್ ಊಟ ಇವ್ರಿಗೆ. ಪರವಾಗಿಲ್ಲ, ಮಳೆ ಬೀಳಲಿಲ್ವಣ, ಹಂಗಾಗಿ ಏನಾಗದ ಇದು ನೀಟಾಗಿ ಬೆಳಗ್ಗೆ ಸರೋಯ್ತು. ಜೊತೆಗೆ ನೀವು ಹುಳನು ಬೆಳೆಸಿಲ್ಲ. ಹೂವಲ್ಲಿ ಸೆಲ್ಫ್ ಕವರಿಂಗು ಮತ್ತು ಕೊಳೆ ರೋಗ, ಮೇಯ್ನಾಗಿ ಮಳೆಗಾಲದಲ್ಲಿ ಬರ್ತಕ್ಕಂಥ ಕೊಳೆ ರೋಗ ರೆಸಿಸ್ಟೆನ್ಸ್ ವೆರೈಟಿ ಇರೋದು ನಮ್ಮದು ಸಕಟ ವೈಟ್ ವಂಡರು. ಮಳೆಗಾಲದಲ್ಲೂ ಮತ್ತು ಬೇಸಿಗೆಯಲ್ಲೂ ವರ್ಷದ 3 ಕಾಲದಲ್ಲೂ ಸಹಿತ ನಾವು ಚೆನ್ನಾಗಿ ಬರ್ತಾ ಇದೆ. ಒಂದು ಅರ್ಧ ಮುಕ್ಕಾಲು ಕೆಜಿ ಬಂದ ಮೇಲಿಂದ ಓಪನ್ ಆಗುತ್ತೆ. ಹಾಗಾಗಿ ಒಳ್ಳೆ ಇಳುವರಿ ಇದೆ. ಇದು ದಪ್ಪ ಆದ್ಮೇಲೆ ಮಾಮೂಲಿ ಹಸಿರು ಕಲರ್ ಬಂದ್ಬಿಡುತ್ತಲ್ಲ, ಟೈಮಲ್ಲಿ ಹಾರ್ವೆಸ್ಟ್ ಮಾಡಕ್ಕೆ ಇದು ಪಕ್ಕಾ ಟೈಮು. ತೀರಾ ಮಳೆಗಾಲ ಆದ್ರೂ ಮಾತ್ರ ಡಾಟ್ಸ್ ಬರುತ್ತೆ. ಅದಕ್ಕೆ ಪ್ರಿವೆಂಟಿವ್ ಆಗಿ ಕೋನಿಕಾ ಮತ್ತೆ ಕೊಸೈಡು ಆಕ್ರೋಬಾಟ್ ಹೊಡ್ಕೊಳ್ಳೋದ್ರಿಂದ ನಿಮ್ಗೆ ನೀಟಾಗಿ ಇನ್ನೂ ಚೆನ್ನಾಗಿರುತ್ತೆ. ಇದಕ್ಕೆ ಮೇನ್ ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಹುಳುಗಳ ಬಾಧೆ. ಇನಿಷಿಯಲ್ ಸ್ಟೇಜ್ ಇಂದ ಒಂದು ಬೆನಿವಿಯಾ ಮತ್ತೆ ಪ್ಲೆಸಿವಾ, ಇದು ಎಕ್ಸ್ಪೋನಸ್ಸು, ಸಿಮೋಡಿಸು, ಈ ತರ ಇನ್ಸೆಕ್ಟಿಸೈಡ್ಗಳಿವೆ. ಅವನು ಕೊಡೋದ್ರಿಂದ ಏನಪ್ಪಾ ಅಂತಂದ್ರೆ ಗಿಡ ಇನ್ನು ಹುಳುಗಳ ಬಾಧೆ ನಿಮ್ಗೆ ತೀರಾ ಕಡಿಮೆನೇ ಆಗುತ್ತೆ ಅಂತ ಹೇಳ್ಬೋದು. ಇದಕ್ಕೇನಪ್ಪ ಅಂದ್ರೆ ಗೊಬ್ಬರಗಳು ಬಂದು 20-20, 15-15, ಪೊಟ್ಯಾಶು 10-26 ಈ ಥರದವೆಲ್ಲ ಹಾಕತ್ತಾರೆ. ಇದು ಕಾಯಿ ಬರೋ ಟೈಮಲ್ಲಿ ಈ ಸ್ಟೇಜಲ್ಲಿ ಇಂಥ ಒಂದು ಸ್ವಲ್ಪ ಮುಂಚೆ ಎಲ್ಲ ಹೂ ಕಟ್ಟುತ್ತಲ್ಲ ಆ ಟೈಮಲ್ಲಿ ಬೋರಾನು ಮತ್ತು ಸಿಯನ್ನು ಇದು ಕೊಡೋದ್ರಿಂದ ಇನ್ನೂ ಸೈಜು ಸಹ ಬರುತ್ತೆ. ಇದು ಸೈಜು ಬರುತ್ತೆ, ಕಲರ್ ಬರುತ್ತೆ. ಇವಾಗ ಬೇಸಿಗೆ ಕಾಲದಲ್ಲಿ ಹೆಂಗ ಸರ್ ಇದು ಬರುತ್ತೆ ಅಲ್ವಾ? ಅಂದ್ರೆ ಒಂದು 35 ಡಿಗ್ರಿ ಕ್ರಾಸ್ ಆಯ್ತು ಅಂದ್ರೆ ಇಲ್ಲ, ನಿಮ್ಗೆ ಬಿಸಿಲು ತುಂಬಾ ಬಿಸಿಲು ಕಾದಾಗ ಅದು ಕಪ್ ಬರುತ್ತೆ. ಇದು ಒಂದ್ ಸ್ವಲ್ಪ ನೋಡಿ ಸೆಲ್ಫ್ ಕವರಿಂಗು ಚೆನ್ನಾಗಿದೆ ನಮ್ಮಲ್ಲಿ, ಹಾಗಾಗಿ ಇದು ಸ್ವಲ್ಪ ಕಪ್ ಬರೋದು ತಡೆಯುತ್ತೆ ಸರ್. ತೋಟದ ಹತ್ರ ಬಂದ್ಬಿಟ್ಟು ಇವಾಗ ಇಂತ ಔಷಧಿ ಹೊಡಿಬೇಕು, ಇವಾಗ ಇಂತ ಇದು ಅಂತ ನಿಮ್ಗೆ ಮಾಹಿತಿ ಕೊಡ್ಬೇಕು. ಖಂಡಿತ ಮಾಹಿತಿ ಕೊಡ್ತೀವಿ ಸರ್. ನಾವು ಇದೀವಿ, ನಮ್ ಕಾರ್ತಿಕ್ ಅವರು ಇದಾರೆ, ಖಂಡಿತ ಮಾಹಿತಿ ಕೊಡ್ತೀವಿ. ಈ ತರ ಬರ್ತವೆ, ಸುಮಾರು ಬರ್ತವೆ. ಕೆಲವೊಂದು ಕಡಿಮೆ ಪ್ರಮಾಣ, 1000ಕ್ಕೆ ಒಂದು 2 ಗಿಡ ಅಥವಾ 3 ಒಂದ್ ಚಪ್ಪಾಳೆ ಹೊಡೆದ್ರೆ ಬೇಡ ಅಂತಿದ್ರ ಅವರು. ಕೊಡೋದು ನಮಗ್ ಕೊಡ್ರೆ ಆ ಸನ್ಮಾನನು ಅವ್ರಿಗೆ, ಐಟಮ್ ಅವ್ರಿಗೆ. ಆಯ್ತು, ಒಳ್ಳೇದಾಲಿ. ಇದೇ ಖುಷಿಲಿ ಚವಣ ಏನಾರು ಒಂದ್ 2 ಮಾತು ಹೇಳು. ಏನಿಲ್ಲಕ್ಕಪ್ಪ, ಹೂವು ಎಲ್ಲ ಚೆನ್ನಾಗಿ ಬಂದದ. ಒಟ್ಟಿನಲ್ಲಿ ತೆಗನ್ ಮರ ನೆಳ್ಳಾದ್ರು ಕಳುವೆ ಏನ್ ಕಾಣ್ತಾ ಇಲ್ಲ. ಚೆನ್ನಾಗಿ ಯಾವ್ದು ಬೆಳೆದಿರೋದು? ವೈಟ್ ಅಂಡರ್, ಸಕಟ ಕಂಪನಿ ವೈಟ್ ಅಂಡರ್. ಆಯ್ತಣ್ಣ, ಒಳ್ಳೇದಾಲಿ. ನಮ್ಮ ರೈತರಿಗೆ ಈ ರೀತಿ ಬೆಳಿಬೇಕು ಅಂತ ಹೇಳ್ಕೊಟ್ಟ ಅಂತ ಕಾರ್ತಿಕ್ ಅವರು ಹಾಗೂ ಮಂಜು ಅವ್ರಿಗೆ ರೈತರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತೀವಿ. ಓಕೆ, ಡನ್.